ಹೊಸ ಬೆಳೆ ಸಾಲ ಕೊಡ್ತಾ ಇಲ್ಲ, ಹಳೆ ಸಾಲ ತೀರ್ಸೋಕ್ಕಾಗ್ತಿಲ್ಲ. ಕನಿಷ್ಠ ಕ್ರಾಪ್ ಲೋನು, ಬೆಳೆ ಸಾಲ ಏನಿದೆ ಅದನ್ನು ಮನ್ನಾ ಮಾಡೋದಕ್ಕೆ ಬೇಕಾದಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ವಿನಂತಿ ಇದೆ. ಇದಲ್ಲದೆ ಹೊಸ ಸಾಲದ ಅವಶ್ಯಕತೆಯೂ ಇದೆ. ಆ ಹೊಸ ಸಾಲವನ್ನು ಕೊಡೋದಕ್ಕೆ ಏನಾದರೂ ವಿಶೇಷ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಮರುಬಿತ್ತನೆ ಮಾಡೋದಕ್ಕೆ ಯಾವುದಾದ್ರೂ ಬೇರೆ ಒಣ ಬೇಸಾಯದ ಬೆಳೆಗಳನ್ನು ಬೆಳೆಯೋದಕ್ಕೆ ಮರುಬಿತ್ತನೆ ಮಾಡೋಕ್ಕೆ ಅನ್ನೋ ಸಾಧ್ಯತೆ ಇದೆಯಾ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಉಚಿತವಾಗಿ ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ಜಾನುವಾರುಗಳಿಗೋಸ್ಕರ ಮೇವು ಬ್ಯಾಂಕು, ಎಷ್ಟು ಮೇವಿನ ಕೊರತೆ ಇದೆ, ಹಸಿರು ಮೇವಿನ ಕೊರತೆ ಎಷ್ಟಿದೆ, ಒಣಮೇವಿನ ಕೊರತೆ ಎಷ್ಟಿದೆ, ಇದು ಸಮೀಕ್ಷೆ ನಡೆಸಿ ಜಾನುವಾರುಗಳಿಗೋಸ್ಕರ ಮೇವು ಬ್ಯಾಂಕ್ ತೆರಿಬೇಕು ಮತ್ತು ಗೋಶಾಲೆಯನ್ನು ತೆರೆಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈ ಒಂದು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಬೇಸಿಗೆ ಬರ್ತಿರೋದ್ರಿಂದ, ಬಿಸಿಲು ಬರ್ತಿರೋದ್ರಿಂದ ರೋಗಗಳು ಕಾಡುವ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ನಾವು ಪಶು ಚಿಕಿತ್ಸಾ ಕೇಂದ್ರಗಳನ್ನು ತೆರೆಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಆಗ್ರಹ ಇದೆ. ನಾವಿವತ್ತು ದಾರಿಲಿ ಬರ್ತಾ ಇಲ್ಲಿ ಕೆಲವು ಹೊಲಗಳಿಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಕೂಲಿ ಕಾರ್ಮಿಕರು ಹೇಳಿದರು, ನೋಡ್ರಿ ನಮಗೆ ಯಾರೂ ಕೆಲಸ ಕೊಡ್ತಿಲ್ರಿ, ನಮಗೆ ಜಮೀನಿಲ್ಲ, ನಾವು ಕೂಲಿ ಮಾಡಿ ಬದುಕಬೇಕು, ನಮ್ಗೆ ಯಾರೂ ಕೆಲಸ ಕೊಡ್ತಿಲ್ಲ. ನಾನು ಸುಮ್ಮನೆ ಕೇಳಿದೆ, ಏನಮ್ಮ ನಿಮಗೆ ಸರ್ಕಾರದ ಗ್ಯಾರಂಟಿ ಬರಲ್ವಾ ಅಂತ ಕೇಳಿದೆ. ಅವ್ರು ಹೇಳಿದರು, ಯಾವಾಗಲೂ ಒಂದೊಂದು ಸರಿ ಹಾಕ್ತಾರ್ರಿ, ಈ ಒಂದು 2-3 ತಿಂಗಳಿಂದ ಹಾಕಿಲ್ರಿ. ಮನೆಯಾಗ ಒಬ್ರಿಗೆ ಕೊಡ್ತಾರೆ, ಮನೆಯವರಿಗೆಲ್ಲರೂ ಕೊಡ್ತಾರೇನ್ರಿ, ಆ 2,000 ರೂಪಾಯಿಗೆ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗತ್ತೇನ್ರಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಮತ್ತು ಅವ್ರು ಹೇಳಿದ್ರು, ನಾವು ಹೊಲಕ್ಕೆ ಬಂದರೆ ಇಲ್ಲಿ ಯಾರೂ ಕೂಲಿ ಕೊಡ್ತಾಯಿಲ್ಲ, ನಮಗೆ ಬೇಡ ಹೋಗ್ರಿ ಅಂತ ಹೇಳ್ತಾರೆ, ನಿಮ್ಮನ್ನು ಕರ್ಕೊಂಡು ಏನು ಮಾಡೋದು ಅಂತ ಕೇಳ್ತಾರೆ ಅಂತ. ನಾನು ಕೂಲಿ ಹಣ ಎಷ್ಟು ಅಂತ ಕೇಳಿದೆ. 200 ರೂಪಾಯಿ ಅಂತ ಹೇಳಿದರು. ಸರ್ಕಾರ ಕನಿಷ್ಠ ಕೂಲಿ ದರವನ್ನು 382 ರೂಪಾಯಿ ಮಾಡಿದೆ. ಇಲ್ಲಿ 200 ರೂಪಾಯಿಗೂ ಅವ್ರಿಗೆ ಕೂಲಿಗೆ ಕೇಳೋರಿಲ್ಲ. ಇದನ್ನು ಗಮನಿಸಿದಾಗ ಅನಿಸಿದ್ದು, VBG ರಾಮ್ಜಿ ಅಥವಾ ಜನರಿಗೆ ಸರಳವಾಗಿ ಅರ್ಥ ಆಗ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಎಲ್ಲ ಗ್ರಾಮಗಳಲ್ಲಿ ಪ್ರಾರಂಭಿಸಬೇಕು. ಜನ ಗುಳೆ ಹೋಗೋದನ್ನು ತಪ್ಪಿಸ್ಬೇಕು. ಈಗೇನಾಗ್ತದೆ, ರೈತರನ್ನು ಅವಲಂಬಿಸಿದಂಥ ಕೆಲವು ಕುಲಕಸಬುಗಳನ್ನು ಹೊಂದಿರತಕ್ಕಂಥ ಕಸಬುಗಾರರಿದ್ದಾರೆ. ಈಗ ಬಡಗಿ ಕೆಲಸ ಮಾಡೋರು, ಕಮ್ಮಾರಿಕೆ ಕೆಲಸ ಮಾಡೋರು, ಕುಂಬಾರಿಕೆ ಕೆಲಸ ಮಾಡೋರು, ಇವರು ನೇರವಾಗಿ ಜಮೀನ್ದಾರರಲ್ಲ, ಆದರೆ ರೈತರನ್ನ ಅವಲಂಬಿಸಿರ್ತಕ್ಕಂಥ ಜನ. ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಸಣ್ಣ ವ್ಯಾಪಾರಸ್ಥರು, ಅವರಿಗೆ ರೈತ ಬೆಳೆ ಬೆಳೆದ್ರೆ ಅವನ ವ್ಯಾಪಾರ ಇರುತ್ತೆ, ರೈತ ಬೆಳೆನೇ ಬೆಳೆದೇ ಇದ್ರೆ ಅವನಿಗೆ ವ್ಯಾಪಾರ ಇಲ್ಲಿ. ಇವ್ರ ಬಗ್ಗೆನೂ ಗಮನಿಸಬೇಕು. ಇನ್ನೊಂದು ಕಡೆಗಳಲ್ಲಿ ಏನು ಹೇಳಿದರು, ನಮಗೆ ಬೆಳೆ ಚೆನ್ನಾಗಿತ್ತು, ನಾವು ಮಕ್ಕಳನ್ನ ಖಾಸಗಿ ಸ್ಕೂಲಿಗೆ ಸೇರಿಸಿವ್ರಿ, ಅವರಲ್ಲಿ ಫೀಸ್ ಕಟ್ಟ್ರಿ ಅಂತ ಹೇಳ್ತಾರೆ. ಮಕ್ಕಳು ಬಂದು ಕಣ್ಣೀರಾಗ್ತವೆ, ನಾವು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾರೆ. ನಾವು ಏನು ಮಾಡೋದು ತಿಳಿತಿಲ್ರಿ, ನಮಗೆಲ್ಲ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ ಅಂತಕ್ಕಂಥ ನೋವು, ಅಸಹಾಯಕತೆಯನ್ನು ನಮ್ಮೊಂದಿಗೆ ತೋಡ್ಕೊಂಡ್ರು. ನನಗನ್ನಿಸ್ತು ಇದು ಒಂದು ಸ್ವಲ್ಪ ಸರ್ಕಾರದ ಕಡೆಯಿಂದ ಆಲೋಚಿಸಬೇಕಾಗಿರ್ತಕ್ಕಂಥ ಕ್ರಮ. ಈಗೇನೋ ಚೆನ್ನಾಗಿ ನಡೀತಿದ್ದಾಗ ಸರ್ಕಾರಿ ಸ್ಕೂಲ್ ಬಿಟ್ಟು ಪ್ರೈವೇಟಿಗೆ ಸೇರಿಸ್ಬಿಟ್ಟಿದ್ದಾರೆ, ಈಗ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಹತಾಶೆ ಕಾಡ್ತಾ ಇದೆ. ಈ ಬಗ್ಗೆ ಒಂದಷ್ಟು ಗಂಭೀರವಾಗಿ ಆಲೋಚಿಸಬೇಕಾದಂಥ ಅವಶ್ಯಕತೆ ಇದೆ. ಶಾರ್ಟ್ ಟರ್ಮ್ 2 ರೀತಿ ಯೋಚನೆ ಮಾಡಬೇಕು. ಒಂದು ಶಾರ್ಟ್ ಟರ್ಮು, ಇನ್ನೊಂದು ಲಾಂಗ್ ಟರ್ಮು. ತಕ್ಷಣದ ಕ್ರಮ ಏನು ಮಾಡಬೇಕು ಅನ್ನೋದನ್ನು ಗಮನಿಸಿ, ತಕ್ಷಣದ ಕ್ರಮ ಒಂದು ಟಾಸ್ಕ್ ಫೋರ್ಸ್ ಮಾಡಿ, ರಾಜ್ಯ ಮಟ್ಟದ ಒಂದು ಟಾಸ್ಕ್ ಫೋರ್ಸ್ ಮಾಡಿ, ಮುಖ್ಯಮಂತ್ರಿಗಳೇ ಅದರ ನೇತೃತ್ವ ವಹಿಸಲಿ. ಜಿಲ್ಲಾ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ, ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲೂ ಟಾಸ್ಕ್ ಫೋರ್ಸ್ ಮಾಡಿ. ವಿಧಾನಸಭಾ ಕ್ಷೇತ್ರ ಮಟ್ಟದ ಟಾಸ್ಕ್ ಫೋರ್ಸ್ನ ಶಾಸಕರ ಅಧ್ಯಕ್ಷತೆಯಲ್ಲಿ, ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ನ ಇನ್ಚಾರ್ಜ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ನಡೆಸೋದ್ರ ಜೊತೆಗೆ ಪ್ರತಿನಿತ್ಯ ಇದನ್ನು ಮಾನಿಟರ್ ಮಾಡುವಂಥ ವ್ಯವಸ್ಥೆಯನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇದರ ಜೊತೆಗೆ ಈ ತುಂಗಭದ್ರಾ ಡ್ಯಾಮ್ನಲ್ಲಿ 32 TMC ಈಗ ನೀರಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ಎಲ್ಲರೂ ಬೇಡಿಕೆ ಇದೆ, ನಮಗೆ ಎಡದಂಡೆ ಕಾಲುವೆಗೆ ನೀರು ಬಿಡಬೇಕು ಅನ್ನೋದು ಈ ಜಿಲ್ಲೆಯ ಗಂಗಾವತಿ ಭಾಗದ ಜನರ ಬೇಡಿಕೆ. 2 ಜಿಲ್ಲೆಯ ರೈತರ ಬೇಡಿಕೆ ಇದೆ. ನಮ್ಗೆ ಆ ಮನವಿಯನ್ನು ಕೊಟ್ಟಿದ್ದಾರೆ. ನಮಗೆ ಕುಡಿಯೋ ನೀರಿಗೆ ಎಷ್ಟು ನೀರು ಬೇಕಾಗತ್ತೆ, ಎಷ್ಟು ಉಳಿಸ್ಕೋಬೇಕು. ನಾವು ಹೇಳಿದ್ರೆ ಈಗ ಮುಂಚೆನೇ ತ್ವರಿತಗತಿಯಲ್ಲಿ ಗೇಟು ದುರಸ್ತಿ ಮಾಡಿ ಹೊಸ ಗೇಟ್ ಕೂರಿಸ್ಬಿಟ್ಟಿದ್ರೆ
ನೀರು ಪೋಲಾಗ ತಪ್ತಾ ಇತ್ತು. ಈಗ ಪೋಲಾಗಿರೋ ನೀರನ್ನೇನು ವಾಪಸ್ ತರೋ ಸಾಮರ್ಥ್ಯ ಯಾರಿಗೂ ಇಲ್ಲ. ಆದರೆ ಕನಿಷ್ಠ ಈ ಒಂದು 32 TMCಯಲ್ಲಿ ನೀರು ಬಿಡುವ ವ್ಯವಸ್ಥೆನ ಈಗ ನಮಗೆ ನಮ್ಮ ಬಸವರಾಜ್ ದಡೇಸೂರ್ ಅವರು ಹೇಳ್ತಾಯಿದ್ರು, ಹಿಂದೆ BJP ಸರ್ಕಾರ ಇದ್ದಾಗ 27-28 TMC ನೀರಿದ್ದಾಗ ನಾನು ಆದೇಶ ಮಾಡಿಸ್ಕೊಬಂದು ನೀರು ಬಿಡಿಸಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾಯಿದ್ರು. ಈಗ ಇದನ್ನು ಗಮನಿಸಿ ನೀರು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಪೂರ್ವಕವಾಗಿರ್ತಕ್ಕಂಥ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಬಿಡದಿ ಟೌನ್ಶಿಪ್ಪು ಅದು ಆದ್ಯತೆ ವಿಷಯ ಅಲ್ಲ, ಬರ ಆದ್ಯತೆ ವಿಷಯ. ಅಲ್ಲಿಯ ರೈತರು ವಿರೋಧ ಮಾಡ್ತಾ ಇದ್ದಾರೆ ಬಿಡದಿ ಟೌನ್ಶಿಪ್ಪಿಗೆ. ನೀವು ಅದಕ್ಕೆ ಆದ್ಯತೆ ಕೊಡೋದ್ರ ಬದಲಿಗೆ ಬರಕ್ಕೆ ಆದ್ಯತೆ ಕೊಡಿ. ಕೆಲವರು ಹೇಳ್ತಾ ಇದ್ರು ಬಿಡದಿಲಿ ಕೆರೆದ್ರೂ ದುಡ್ಡು ಬರುತ್ತೆ, ಇಲ್ಲೇನು ಬರುತ್ತೆ ಅಂಥೇಳಿ. ನೀವು ಆ ದೃಷ್ಟಿಯಲ್ಲಿ ನೋಡಬೇಡಿ. ಇಲ್ಲಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರನ್ನು ಮತ್ತು ಅವ್ರನ್ನ ನಂಬಿರ್ತಕ್ಕಂಥ ಕೂಲಿಕಾರರನ್ನು, ಜಾನುವಾರುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅದೇ ಒಂದು ರಾಜಧರ್ಮವೂ ಹೌದು, ನಮ್ಮ ಮಾನವೀಯ ಕರ್ತವ್ಯವೂ ಹೌದು. ಹಾಗಾಗಿ ರಾಜಧರ್ಮ ಮತ್ತು ಮಾನವೀಯ ಕರ್ತವ್ಯಕ್ಕೆ ಹೆಚ್ಚಿನ ಒತ್ತು ಕೊಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.